ನಮಸ್ಕಾರ, ಇದು ಸಖತ್ ಸುದ್ದಿಯ ಫುಲ್ ಮೀಲ್ಸ್ ನ್ಯೂಸ್ ಲಂಚ್. ನಮ್ಮ ನ್ಯೂಸ್ ನಿಮ್ಮ ಲಂಚ್ ಶುರು ಮಾಡ್ಕೊಳ್ಳಿ. ನಮ್ಮ ನ್ಯೂಸ್ ಶುರು ಮಾಡ್ಕೋತೀವಿ. ಮೊದಲಿಗೆ ಹೆಡ್ಲೈನ್ಸ್. ನಾನು ಜಯಪ್ರಕಾಶ್ ಶೆಟ್ಟಿ. ಹೆಡ್ಲೈನ್ಸ್. ಎಸ್ಎಂ ಕೃಷ್ಣ ಪಾಕ್ ವಿದೇಶಾಂಗ ಸಚಿವೆ ಭೇಟಿ. ಹೀನಾ ರಬ್ಬಾನಿ ಜೊತೆ ಮಹತ್ವದ ಮಾತುಕತೆ. ಭಾರತಕ್ಕೆ ಮುಂಬೈ ದಾಳಿ ಪಾತಕಿಗಳನ್ನು ಒಪ್ಪಿಸಲು ಪ್ರಸ್ತಾಪ ಇಟ್ಟ ಕೃಷ್ಣ. ರೌಡಿ ಸೀನನ ಕರಾಳ ಅಧ್ಯಾಯ ಅಂತ್ಯ. ಬೆತ್ತನಗೆರೆ ತೋಟದಲ್ಲಿ ಅಂತ್ಯಕ್ರಿಯೆ. ರೌಡಿಗಳಿಗೆ ಎನ್ಕೌಂಟರ್ ಎಚ್ಚರಿಕೆ ಗಂಟೆ. ಹೆಣ್ಣು ಮಗು ಅಂದ್ರೆ ತಾತ್ಸಾರ ಯಾಕೆ? ಕರುಳ ಬಳ್ಳಿಯನ್ನೇ ಬೀದಿಲಿ ಬಿಟ್ಟೋದ ತಾಯಿ. ರಾಮನಗರದ ಹಳ್ಳಿಮಾಳದಲ್ಲಿ ಅನಾಥ ಮಗುವಿಗೆ ಆಸರೆಯಾದರು ಸ್ಥಳೀಯರು. ಮಹಾರಾಷ್ಟ್ರ ಮಳೆಯಿಂದ ತುಂಬಿದೆ ಕೃಷ್ಣೆ. ಆಲಮಟ್ಟಿಗೆ ಹರಿದು ಬಂದಿದೆ ಅಪಾರ ನೀರು. 16 ಗೇಟ್ಗಳ ಮೂಲಕ 1 ಲಕ್ಷ ಕ್ಯೂಸೆಕ್ ನೀರು ಹೊರಕ್ಕೆ. ನದಿ ಪಾತ್ರದ ಜನರಿಗೆ ಮುನ್ನೆಚ್ಚರಿಕೆ. ಉಡುಪಿಯಲ್ಲಿ ಅಷ್ಟಮಿ ಸಂಭ್ರಮ. ಕೃಷ್ಣನ ದರ್ಶನ ಪಡೆಯುತ್ತಿದ್ದಾರೆ ಭಕ್ತರು. ಬಾಲಗೋಪಾಲನ ವೇಷದಲ್ಲಿ ಪುಟಾಣಿಗಳ ನಟನೆ. ಇದು ನ್ಯೂಸ್ ಲಂಚ್. ನಾನು ಜಯಪ್ರಕಾಶ್ ಶೆಟ್ಟಿ. ಈಗ ತುಮಕೂರಿನಿಂದ ಬಂದಿರುವಂಥ ಒಂದು ವರದಿ. ತುಮಕೂರಿನಲ್ಲಿ ಮುಂಬರುವ ವಿಧಾನಸಭಾ ಚುನಾವಣೆ ಟಿಕೆಟ್ಗಾಗಿ ಜೆಡಿಎಸ್ನಲ್ಲೇ ಈಗಲೇ ಗಲಾಟೆ ಶುರುವಾಗಿದೆ. ತುಮಕೂರು ಗ್ರಾಮಾಂತರ ಕ್ಷೇತ್ರದ ಟಿಕೆಟ್ಗಾಗಿ ಈಗಲೇ ಲಾಬಿ ಕೂಡ ಶುರುವಾಗಿದೆ. ಮಾಜಿ ಶಾಸಕರಾದ ಗೌರಿಶಂಕರ್, ನಿಂಗಪ್ಪ ಅವರ ನಡುವೆ ಗಲಾಟೆ ನಡೆದಿದೆ. ಈ ಇಬ್ಬರು ನಾಯಕರ ಬೆಂಬಲಿಗರ ನಡುವೆ ಮಾತಿನ ಚಕಮಕಿ ಕೂಡ ನಡೆಯಿತು. ಮಧ್ಯಪ್ರವೇಶಿಸಿದ ಪೊಲೀಸರು ಸಮಾಧಾನ ಮಾಡಿ ಪರಿಸ್ಥಿತಿಯನ್ನು ತಿಳಿಗೊಳಿಸಿದರು. ಓಕೆ, ನಮ್ಮ ಪ್ರತಿನಿಧಿ ಮಂಜುನಾಥ್ ಇದೀಗ ತುಮಕೂರಿನಿಂದ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, ನಿಜವಾಗ್ಲೂ ಈ ಕ್ಷೇತ್ರ BC ಗೌರಿಶಂಕರ್ ಅವರಿಗೆ ಟಿಕೆಟ್ ಕೊಡೋದು ಅನ್ನೋದು ಬಹಳಷ್ಟು ಖಾತ್ರಿಯಾಗಿತ್ತು. ಕುಮಾರಸ್ವಾಮಿ ಆಗಿರ್ಬೋದು ಅಥವಾ JDS ನಾಯಕರಾಗಿರ್ಬೋದು, ಅದರ ಬಗ್ಗೆ ಮೊದಲೇ ಹೇಳ್ತಾ ಇದ್ರು. ಆದರೆ ನಿಂಗಪ್ಪ ಅನ್ನೋರು ಎಲ್ಲಿಂದ ಎಂಟ್ರಿ ಕೊಟ್ಟರು ಈಗ? ಜಯಪ್ರಕಾಶ್ ಶೆಟ್ಟಿ ಇವ್ರು ಮೊದಲಿನ ತರ ಇದೇ ಕ್ಷೇತ್ರ ಅಂತ ಮಾಜಿ ಶಾಸಕರು H ನಿಂಗಪ್ಪನವರು ಮೊದಲೇ ಒಂದು ಶಾಸಕರಾಗಿ ಆಯ್ಕೆ ಆಗಿದ್ರು. 2004ನೇ ಚುನಾವಣೆಯಲ್ಲಿ ಇವರು SM ಕೃಷ್ಣ ಒಂದು ಗೌರ್ಮೆಂಟ್ ಇದ್ದ ಆ ಒಂದು ಇದು ನಿಜವಾದ ಇದಾದ್ಮೇಲೆ ಈ ಒಂದು ಶಾಸಕರಾಗಿ ಆಯ್ಕೆ ಆಗಿದ್ರು. ತದನಂತರ ಇವರು ಈ ಸುರೇಶ್ ಗೌಡ ಅವರು MLA ಎಲೆಕ್ಷನ್ ಇದ್ದಾಗ ಅವರ ಒಂದು ವಿರುದ್ಧವಾಗಿ ಇವರು ಪರವಾಗಿ ಹೋಗಿದ್ರು. ಆದ್ರೆ ಇದೇ ಒಂದು ಗೌರಿಶಂಕರ್ನವರು ಈ ಸಾರಿ ಈ ತುಮಕೂರು ಜಿಲ್ಲೆ ಮಧುಗಿರಿ ತಾಲೂಕಿನಲ್ಲಿ ಒಂದು ಚುನಾವಣೆ ಎದುರಿಸಿ ಅವರು ಒಂದು ಸಾರಿ ಬಿಜೆಪಿಗೆ ಹೋದಾಗ ಆ ಒಂದು ಕ್ಷೇತ್ರದಿಂದ ಮತ್ತು ಅಂಜೆ ಕುಮಾರಸ್ವಾಮಿ ಅದೇ ಸಮಯದಲ್ಲಿ ಈಗ ಈ ಒಂದು JDS-ನ ಒಂದು ಜಿಲ್ಲಾ ಘಟಕದಲ್ಲಿ ಒಂದು ಇವತ್ತು ಸಭೆ ಸೇರಿ ಒಂದು ಪಕ್ಷ ಸಂಘಟನೆ ವಿಚಾರವಾಗಿ ಒಂದು ಸಭೆ ಸೇರಿದ್ರು. ಆ ಒಂದು ಸಭೆಯಲ್ಲಿ H ನಿಂಗಪ್ಪನವರು ಮತ್ತು ಮಾಜಿ ಶಾಸಕರಂತ ಗೌರಿಶಂಕರ್ ನಡುವೆ ಮುಖಾಮುಖಿಯಾಗಿ ಒಂದು ಗಲಾಟೆ ನಡೀತಾ ಇದ್ದು. ಈ ಒಂದು ಕ್ಷೇತ್ರದವನಲ್ಲ, ಆದ್ರೂ ಒಂದು ದೇವೇಗೌಡರು ನನಗೆ ಟಿಕೆಟ್ ಕೊಡ್ತಾರಂತ ಆಕಾಂಕ್ಷಿ ಆದಂತ H ನಿಂಗಪ್ಪನವರು ಹೇಳಿದ್ರು. ಇಲ್ಲ, ನಾನು ಕುಮಾರಸ್ವಾಮಿ ಅವರು ಕೊಡ್ತಾರನ್ನೋ ಒಂದು ಹೇಳಿದ್ದಾರೆ. ಅದಕ್ಕೋಸ್ಕರ ನಾವು ಪಕ್ಷ ಸಂಘಟನೆಯನ್ನು ಮಾಡ್ತಾ ಇದೀವಿ ಅಂತ ಹೇಳಿ ಹೇಳಿದ್ರು. ಆ ಒಂದು ಸಭೆ ಒಂದು ಘಟನೆಯಲ್ಲಿ ಇಬ್ಬರು ಏನು H ನಿಂಗಪ್ಪನಾಗಿರ್ಬೋದು ಮತ್ತು ಗೌರಿಶಂಕರ ನಡುವೆ ಮುಖಾಮುಖಿ ಜಗಳ ಆಯಿತು. ಅವರ ಒಂದು ಪಕ್ಷದ ಒಂದು ಹಿತಾಸಕ್ತಿಯ ಮೇರೆಗೆ ಇಲ್ಲಿ ಜಗಳ ಮಾಡೋದು ಬೇಡ ಅಂತ ಹೇಳಿದ್ರು. ಅವರ ಜಿಲ್ಲಾಧ್ಯಕ್ಷರಂತ ಇವರು ಡಾಕ್ಟರ್ ಹುಲಿನಾಯ್ಕರು ಹೇಳಿದ್ರು. ಆದ್ರೂ ಸಹ ಕೇಳದೆ ಇವರು ತಮ್ಮ ಬೆಂಬಲಿಗರ ನಡುವೆ ಜೈಕಾರ ಮತ್ತು ಒಬ್ಬರಿಗೊಬ್ಬರು ಕೂಗಿ ಒಂದು ಪಕ್ಷ ಸಂಘಟನೆ ನೀನ್ ಮಾಡಕ್ ಹೋಗ್ಬೇಡ ಅಂತ ಹೇಳಿದ್ರು. ಆ ಒಂದು ಘಟನೆ. ಮಂಜುನಾಥ್, ಈಗ ಒಂದು ವೇಳೆ ಅಲ್ಲಿ ಟಿಕೆಟ್ ಸಿಕ್ಕಿದ್ರೆ BC ಗೌರಿಶಂಕರ್ಗೆ ಸಿಕ್ಕಿದ್ರೆ ಅಥವಾ ನಿಂಗಪ್ಪ ಅವ್ರಿಗೆ ಸಿಕ್ಕಿದ್ರೆ, BJP ಕೂಡ ಬಹಳ ಪ್ರಬಲವಾಗಿದೆ ಅಲ್ಲಿ. ಸುರೇಶ್ ಗೌಡ ಈಗಾಗಲೇ ಸಿಟ್ಟಿಂಗ್ MLA ಅಲ್ಲಿ. ಗೌರಿಶಂಕರ್ಗೋ ನಿಂಗಪ್ಪ ಅವ್ರಿಗೋ ಕಾರ್ಯಕರ್ತರ ಬೆಂಬಲ ಜಾಸ್ತಿ ಇರೋದು ಯಾರಿಗೆ? ಇಲ್ಲಿ ಗೌರಿಶಂಕರ್ಗೆ ಒಂದು ಲೆಕ್ಕದಲ್ಲಿ ಒಂದು ಬೆಂಬಲಿಗರ ಸಂಖ್ಯೆ ಜಾಸ್ತಿ ಆಗಿದೆ. ಆದ್ರೆ ನಾನು ಈ ಒಂದು ಗ್ರಾಮಾಂತರ ಕ್ಷೇತ್ರದಿಂದ ಮೊದಲು ಒಮ್ಮೆ ಶಾಸಕನಾಗಿ ಆಯ್ಕೆ ಆದಂತವನು ನಾನು ಅಂತೇಳಿ ನಿಂಗಪ್ಪನವ್ರು ಹೇಳ್ತಾ ಇದ್ದಾರೆ. ಆದ್ರೆ ಇಲ್ಲಿ ಒಂದು ಪ್ರಮುಖವಾಗಿ ನೋಡಿದ್ರೆ ಈ ಒಂದು ಸಾರಿ ಯಾಕಂದ್ರೆ ಪ್ರಮುಖವಾಗಿ ಅಂತ ಸುರೇಶ್ ಗೌಡನ ಎದುರು ಹಾಕುವಂತ ಒಂದು ವ್ಯಕ್ತಿಯನ್ನ ನೋಡಿದ್ರೆ ಇಲ್ಲಿ ಗೌರಿಶಂಕರನೇ ಪ್ರಮುಖ ವ್ಯಕ್ತಿ ಆಗ್ತಾನೆ ಅನ್ನೋದು ಇಲ್ಲಿ ಬೆಂಬಲಿಗರ ಒಂದು ಕೋರಿಕೆ. ಅಷ್ಟೇ ಅಲ್ಲದೆ
ಸುಮಾರು 5,000 ಜನ ಇವತ್ತು ಸಂಘಟನೆ ಒಂದು ಏನು ಕಾರ್ಯಕರ್ತರು ಇವತ್ತು ಒಂದು ತುಮಕೂರಿನ ಜಿಲ್ಲಾ ಒಂದು ಕಾರ್ಯಾಲಯದಲ್ಲಿ ಇವತ್ತು ಕೂಡಿದ್ದಾರೆ. 1,000 ಸಂಖ್ಯೆಯಲ್ಲಿ ಮಾತ್ರ ಈ ಒಂದು ಲಿಂಗಪ್ಪನವರು ಬೆಂಬಲಿಗರು ಕೂಡಿದ್ರು. ಇಲ್ಲಿ ಪ್ರಮುಖವಾಗಿ ಇಲ್ಲಿ ಒಂದು ಜನಸಂಖ್ಯೆ ಆಧಾರದ ಮೇಲೆ ನೋಡಿದ್ರೆ ಒಂದು ಗೌರಿಶಂಕರನಿಗೆ ಹೆಚ್ಚಿನದಂತ ಒಂದು ಎಲ್ಲ ಒಂದು ಗೆಲ್ಲುವ ಅವರ ಒಂದು ಪಕ್ಷದ ಒಂದು ಕಾರ್ಯಕರ್ತರವರು ಬೆಂಬಲಿಸುವಂತ ಎಲ್ಲ ಲಕ್ಷಣಗಳು ಕಂಡು ಬರ್ತಾ ಇದ್ವಿ ಜಯಪ್ರಕಾಶ್ ಶೆಟ್ಟಿ. ಓಕೆ, ಆದರೆ ಈಗಾಗಲೇ ಸುರೇಶ್ ಗೌಡ ಕೂಡ ಅಲ್ಲಿಂದ MLA, ಈಗ ಬೇರೆ ಕೆಲವು ನಾಯಕರು ಕೂಡ BJP ನಾಯಕರು ಕೂಡ ಒಂದು ಮಾತು ಕೇಳಿ ಬಂದಿತ್ತು, ಶೋಭಾ ಕರಂದ್ಲಾಜೆ ಅವರು ಕೂಡ ತುಮಕೂರು ಗ್ರಾಮಾಂತರದಿಂದ ಸ್ಪರ್ಧಿಸ್ತಾರೆ ಅನ್ನುವಂಥದ್ದು. ಸೊ BJPಯ ಭದ್ರಕೋಟೆ ಆಗಿರುವಾಗ ಇಲ್ಲಿ JDSಗೆ ಎಷ್ಟು ಚಾನ್ಸ್ ಇದೆ? ಉತ್ತರವಾಗಿ ನೋಡಿದ್ರೆ ಹೋದ ಸಾರಿ ಏನು ಮಧುಗಿರಿ ಎಲೆಕ್ಷನ್ ದಲ್ಲಿ ಅನಿತಾ ಕುಮಾರಸ್ವಾಮಿ ಅವರು JDS ಅಭ್ಯರ್ಥಿಯಾಗಿ ಮತ್ತು ಗೌರಿಶಂಕರ್ ಅವರು BJP ಅಭ್ಯರ್ಥಿಯಾಗಿ ನಿಂತಾಗ ಅಲ್ಲಿ ಒಂದು ದೊಡ್ಡ ಕಣನೇ ನಡೆದಿತ್ತು. ಆ ಕಣದಲ್ಲಿ ಇಬ್ಬರು ದುಡ್ಡಿನ ಹೊಳೆಯನ್ನ ಹರಿಸಿದ್ರು. ಆದ್ರೆ ಕೊನೆಯದಾಗಿ ಅನಿತಾ ಕುಮಾರಸ್ವಾಮಿ ಅವರು ಗೆದ್ದಿದ್ರು. ಈ ಒಂದು ತುಮಕೂರು ಗ್ರಾಮಾಂತರ ಕ್ಷೇತ್ರದ ಅನುಗುಣವಾಗಿ ನೋಡಿದ್ರೆ ಏನು ಗೌರಿಶಂಕರ್ ಅವರು ಒಂದು ಸುರೇಶ್ ಗೌಡಗೆ ಪ್ರತಿಸ್ಪರ್ಧಿ ಆಗುವಂತ ವ್ಯಕ್ತಿ ಅಂತ ಹೇಳಿ ಅಲ್ಲಿ ಅಲ್ಲಿ ಕಾರ್ಯಕರ್ತರು ಮಾಡ್ತಾರೆ. ಆದ್ರೆ ನಿಂಗಪ್ಪನವರು ಅಷ್ಟೇ ಒಂದು ಜನ ಬೆಂಬಲ ಇಲ್ಲ, ಅಷ್ಟೇ ಅಲ್ಲದ ಹಣದ ಬೆಂಬಲನೂ ಇಲ್ಲ ಅನ್ನೋದು ಇಲ್ಲಿ ಕಾರ್ಯಕರ್ತರ ಒಂದು ಅಳಲುವಾಗಿದೆ ಜಯಪ್ರಕಾಶ್ ಶೆಟ್ಟಿ. ಎಸ್ಪೆಷಲಿ ಗೌರಿಶಂಕರ್ ಅವರು BJPಗೆ ಹೋಗಿದ್ರು ಅನ್ನೋ ಕಾರಣಕ್ಕಾಗಿ ನಿಂಗಪ್ಪನವರು ತಮಗೆ ಟಿಕೆಟ್ ಕೊಡಬೇಕು ಅಂತ ಕೇಳ್ತಾ ಇರ್ಬೋದು, ರೈಟ್? ಹೌದೌದು, ಎಕ್ಸಾಕ್ಟ್ಲಿ ಜಯಪ್ರಕಾಶ್. ಯಾಕಂತಂದ್ರೆ ಇಲ್ಲಿ ಪ್ರಮುಖವಾಗಿ ನೀನು ಇನ್ನೊಂದು ಪಕ್ಷಕ್ಕೆ ಹೋಗಿ ಬಂದಿದ್ಯಾ, ಬಂದ್ರು ಸಹ ನನ್ನ ಕ್ಷೇತ್ರ ಇದು, ನಾನು ಮೊದಲು ಈ ಒಂದು ಸಾರಿ ನಾನು ಗೆದ್ದಿದ್ದೆ 1982ರಿಂದ. ಓಕೆ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. BC ಗೌರಿಶಂಕರ್ ಚೆನ್ನಿಗಪ್ಪ ಅವರ ಪುತ್ರ ಕಳೆದ ಬಾರಿ BJPಯಿಂದ ಅವರು ಸ್ಪರ್ಧಿಸಿದ್ರು, BJPಗೆ ಹೋಗಿದ್ರು. ಕೆಲವೇ ವರ್ಷಗಳ ಹಿಂದೆ ಮೊದಲು JDSಲ್ಲಿದ್ದರು ಕೂಡ, ನಂತರ BJPಗೆ ಹೋಗಿ ಮತ್ತೆ 2 ವರ್ಷಗಳ ಹಿಂದೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಸಮ್ಮುಖದಲ್ಲಿ ಮತ್ತೆ JDS ಸೇರಿದ್ರು. ಈಗ ತುಮಕೂರು ಗ್ರಾಮಾಂತರದಿಂದ ತಮಗೆ ಟಿಕೆಟ್ ಸಿಗಬೇಕು ಅನ್ನೋಂಥ ಭರವಸೆ ಕುಮಾರಸ್ವಾಮಿ ನೀಡಿದ್ದಾರೆ ಅನ್ನುವಂಥದ್ದು BC ಗೌರಿಶಂಕರ್ ಅವರ ಹೇಳಿಕೆ. ಆದರೆ ನಿಂಗಪ್ಪ ಅವರು ಹೇಳೋ ಪ್ರಕಾರ ತಾವು ಬೇರೆ ಪಕ್ಷಕ್ಕೆ ಹೋಗಿ ಅಂದರೆ BJPಗೆ ಹೋಗಿ ಬಂದಿರೋ ಕಾರಣದಿಂದಾಗಿ ಆ ಸೀಟ್ ನಮಗೆ ಕೊಡಬೇಕು, ಆ ಒಂದು ಅಭ್ಯರ್ಥಿ ತಾವಾಗಬೇಕು ಅನ್ನುವಂಥದ್ದು. ಆದರೆ ತುಮಕೂರು ಗ್ರಾಮಾಂತರ BJPಯ ಭದ್ರಕೋಟೆ, ಅಲ್ಲಿ ಸುರೇಶ್ ಗೌಡ ಈಗಾಗಲೇ ಸಿಟ್ಟಿಂಗ್ MLA ಆಗಿದ್ದಾರೆ. ಆದರೆ ಬಹುತೇಕ ನಾಯಕರು ಕಳೆದ ಬಾರಿ ಯಶವಂತಪುರದಿಂದ ಗೆದ್ದಂಥ ಶೋಭಾ ಕರಂದ್ಲಾಜೆ ಅವರು ಕೂಡ ತುಮಕೂರು ಗ್ರಾಮಾಂತರದಿಂದ ಸ್ಪರ್ಧಿಸುವಂಥ ಇರಾದೆಯನ್ನು ಸುರೇಶ್ ಗೌಡ ಅವರ ಜೊತೆ ವ್ಯಕ್ತಪಡಿಸಿದರು. ಆದರೆ ತಮಗೆ ಮಂತ್ರಿಗಿರಿ ಕೊಟ್ಟರೆ ಮಾತ್ರ ಆ ಕ್ಷೇತ್ರವನ್ನು ಬಿಟ್ಟುಕೊಡ್ತೇನೆ ಅನ್ನುವಂಥ ಹೇಳಿಕೆಯನ್ನು ಸುರೇಶ್ ಗೌಡರು ಶೋಭಾ ಕರಂದ್ಲಾಜೆ ಅವರು ಕೂಡ ಕೊಟ್ಟಿದ್ರು ಅನ್ನುವಂಥದ್ದು. ಒಟ್ಟಾರೆಯಾಗಿ BJP ಭದ್ರಕೋಟೆ, ಆದರೆ ಆ ಭದ್ರಕೋಟೆಗೆ ಸವಾಲು ಹಾಕುವಂಥ ವ್ಯಕ್ತಿ ಅದು BC ಗೌರಿಶಂಕರ್ ಅವರ ಅಥವಾ ನಿಂಗಪ್ಪ ಅವರ ಅನ್ನೋದು ಮುಂದಿನ ದಿನಗಳಲ್ಲಿ ಗೊತ್ತಾಗಲಿದೆ. ಓಕೆ, ತುಮಕೂರು ಗ್ರಾಮಾಂತರ ವಿಧಾನಸಭಾ ಕ್ಷೇತ್ರದಲ್ಲಿ ಟಿಕೆಟ್ಗಾಗಿ ಪೈಪೋಟಿ, ಅಂದರೆ ಮುಂದಿನ ಅಭ್ಯರ್ಥಿ ಯಾರು, JDSನ ಮುಂದಿನ ಅಭ್ಯರ್ಥಿ ಯಾರು ಅನ್ನುವಂಥದ್ದು. BC ಗೌರಿಶಂಕರ್ ಇವರು ಚೆನ್ನಿಗಪ್ಪ ಅವರ ಪುತ್ರ. ಅವರು ಕಳೆದ ಬಾರಿ ಅನಿತಾ ಕುಮಾರಸ್ವಾಮಿ ಅವರ ವಿರುದ್ಧ ಮಧುಗಿರಿಯಲ್ಲಿ ಸ್ಪರ್ಧಿಸಿದ್ರು, ಸೋತಿದ್ರು ನಿಜ. ಆದರೆ ಅವರು BJPಗೆ ಹೋಗಿದ್ದರು, ಚೆನ್ನಿಗಪ್ಪ ಅವರು ಕೂಡ BJPಗೆ ಹೋಗಿದ್ದರು. ಆದರೆ ಕೆಲವು ವರ್ಷಗಳ ಹಿಂದೆ ಅವರು ವಾಪಸ್ ಚೆನ್ನಿಗಪ್ಪ ಹಾಗೂ BC ಗೌರಿಶಂಕರ್ JDSಗೆ ವಾಪಸ್ ಬಂದಿದ್ದರು. ಆ ಸಂದರ್ಭದಲ್ಲಿ ತುಮಕೂರು ಗ್ರಾಮಾಂತರ ಕ್ಷೇತ್ರದಲ್ಲಿ ತಮಗೆ ಟಿಕೆಟ್ ಸಿಗೋದು ಖಾತ್ರಿ ಅಂತ ನಿಂಗಪ್ಪನವರು ಗೊತ್ತಿತ್ತು. ಆದರೆ ಯಾವಾಗ BC ಗೌರಿಶಂಕರ್ ವಾಪಸ್ JDSಗೆ ಬಂದರು, ಅವರ ಒಂದು ಅಭ್ಯರ್ಥಿತನಕ್ಕೆ ಸವಾಲಾಯಿತು BC ಗೌರಿಶಂಕರ್ ಅವರ ಪ್ರವೇಶ. ಸೊ ಹಾಗಾಗಿ ಇವರಿಬ್ಬರ ನಡುವೆ ಮಾತಿನ ಚಕಮಕಿ, ತಮಗೆ ಟಿಕೆಟ್ ಸಿಗಬೇಕು ಅನ್ನೋಂಥದ್ದು. ಕೊನೆಗೆ JDS ಹೈಕಮಾಂಡ್ ಅಂದರೆ ಕುಮಾರಸ್ವಾಮಿ ಆ್ಯಂಡ್ HD ದೇವೇಗೌಡರು ಯಾವ ನಿರ್ಧಾರ ಕೈಗೊಳ್ತಾರೆ ಅದೇ ಅಂತಿಮ ಅನ್ನೋದು JDSನ ಕಾರ್ಯಕರ್ತರಿಗೆ ಎಲ್ರಿಗೂ ಗೊತ್ತು. ಆದರೆ ಅದಕ್ಕೆ ಇನ್ನೂ ಕೆಲವು ದಿನಗಳು ಕಾಯಬೇಕಾಗಿದೆ. ಓಕೆ, ಇದೀಗ ಮಂಗಳೂರಿನಲ್ಲಿ ಶ್ರೀಲಂಕಾದ 20 ಜನರನ್ನು ಬಂಧಿಸಿರುವಂಥ ಒಂದು ಬ್ರೇಕಿಂಗ್ ನ್ಯೂಸ್ ಬಂದಿದೆ, ನೋಡೋಣ. ಓಕೆ, ಮಂಗಳೂರು CCB ಪೊಲೀಸರ ಕಾರ್ಯಾಚರಣೆಯಿಂದಾಗಿ 20 ಜನ
ಶ್ರೀಲಂಕಾದ 20 ಜನರನ್ನು ಬಂಧಿಸಲಾಗಿದೆ. ಈ ಬಹಳ ಪ್ರಮುಖವಾಗಿ ಇಲ್ಲಿ ಮಾನವ ಕಳ್ಳ ಸಾಗಾಣಿಕೆ ಆಗ್ತಾ ಇತ್ತು ಅನ್ನುವಂಥದ್ದು ಇದು ಬಹಳ ಅಚ್ಚರಿ ಮೂಡಿಸುವಂಥ ಒಂದು ಬೆಳವಣಿಗೆ. ಆದರೆ 20 ಜನರನ್ನು ಕೂಡ ಬಂಧಿಸಲಾಗಿದೆ. ಈ ರೀತಿ ಮಾನವ ಕಳ್ಳ ಸಾಗಣೆ ಮಾಡಿ ಆಸ್ಟ್ರೇಲಿಯಾ ಮತ್ತು ಶ್ರೀಲಂಕಾಗೆ ಇವರನ್ನು ಸಾಗಿಸಲು ಯತ್ನಿಸ್ತಾ ಇದ್ದರು ಅನ್ನುವಂಥದ್ದು. ಬಂಧಿತರಾಗಿರುವಂಥ ಎಲ್ಲರೂ ಕೂಡ ಶ್ರೀಲಂಕಾ ಮೂಲದವರು ಅಂತ ಹೇಳಿ ಬರ್ತಾ ಇದೆ. ಹಾಗೆಯೇ ಮಾನವ ಕಳ್ಳ ಸಾಗಣೆಗೆ ಬೋಟನ್ನು ಬಳಸಲಾಗ್ತಾ ಇತ್ತು, ಅದನ್ನು ಕೂಡ ವಶಪಡಿಸಿಕೊಳ್ಳಲಾಗಿದೆ. ಮಂಗಳೂರು CCB ಪೊಲೀಸರು ಈ ಕಾರ್ಯಾಚರಣೆ ನಡೆಸಿದ್ದಾರೆ ಅನ್ನುವಂಥದ್ದು ಬಹಳ ಆಘಾತಕಾರಿ ವಿಷಯ ಇದು. ಬನ್ನಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಸುಕೇಶ್ ಕುಮಾರ್ ಅವರಿಂದ. ಸುಕೇಶ್, ಏನಿದು ಮಾನವ ಕಳ್ಳ ಸಾಗಣೆ, ಆಮೇಲೆ ಶ್ರೀಲಂಕಾದ 20 ಜನರ ಬಂಧನ, ಅದು ಕೂಡ ಬೋಟ್ ಮುಖಾಂತರ, ಏನು ಫುಲ್ ಡೀಟೇಲ್ ಏನಿದೆ? ಮಂಗಳೂರಿಗೆ ಬೋಟ್ ನಲ್ಲಿ ಬಂದಿದ್ದಾರೆ ಅನ್ನುವ ಮಾಹಿತಿ ಇದೆ. ಎಲ್ಲರೂ ಶ್ರೀಲಂಕಾ ಪ್ರಜೆಗಳು 20 ಮಂದಿ. ಅವರು ಇವತ್ತು ಬೆಳಿಗ್ಗೆ ಮುಂಜಾನೆ ನಗರದ ರೈಲ್ವೆ ಸ್ಟೇಷನ್ ನಿಂದ ಬೇರೆ ರಾಜ್ಯಗಳಿಗೆ ಅಂದ್ರೆ ಕೇರಳ ಅಥವಾ ತಮಿಳುನಾಡು ಮೂಲಕ ಹೋಗುವ ಏನು ಪ್ರಯತ್ನ ಮಾಡಿದ್ರು. ಆ ಸಂದರ್ಭದಲ್ಲಿ ಮಂಗಳೂರಿನ ಸಿಸಿಬಿ ಪೊಲೀಸರು ನಡೆಸಿದ ಕಾರ್ಯಾಚರಣೆ ಮೇಲೆ ಅವರನ್ನು ಬಂಧಿಸಲಾಗಿದೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅವರನ್ನು ಶ್ರೀಲಂಕಾದಿಂದ ಕರೆದುಕೊಂಡು ಬಂದಂತ ಮತ್ತೆ ಬೇರೆ ಬೇರೆ ರಾಜ್ಯಗಳಿಗೆ ಸಾಗಿಸುವಂತ ಏನು ಇದರಲ್ಲಿ ಪ್ರಮುಖ ರೂವಾರಿಯಾಗಿದ್ದ 2 ಆರೋಪಿಗಳು ಪರಾರಿಯಾಗಿದ್ದಾರೆ. ಇದೀಗ ಏನು ವಶಕ್ಕೆ ತೆಗೆದುಕೊಂಡಂತ ಈ 20 ಮಂದಿ ಶ್ರೀಲಂಕಾ ಪ್ರಜೆಗಳನ್ನು ಮಂಗಳೂರಿನ ಸಿಸಿಬಿ ಕಚೇರಿಯಲ್ಲಿ ಕೂಡಿ ಹಾಕಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗ್ತಿದೆ. ಅವರು ಯಾಕಾಗಿ ಇಲ್ಲಿಗೆ ಬಂದ್ರು, ಹೇಗೆ ಬಂದ್ರು, ಮತ್ತೆ ಅವರು ಯಾವ ಕಾರ್ಯಕ್ಕಾಗಿ ಎಲ್ಲಿ ಹೋಗ್ತಿದ್ದಾರೆ ಅನ್ನುವ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರೆ. ಜೊತೆಗೆ ಅವರು ಇಲ್ಲಿಗೆ ಬರ್ಲಿಕ್ಕೆ ಕಾರಣವಾದಂತಹ ಮಂಗಳೂರಿನ ಬೋಟ್ಗಳು ಯಾವ್ದು ಇರ್ಬೋದು ಅದರ ಬಗ್ಗೆಯೂ ಕೂಡ ವಿಚಾರಣೆ ಆಗ್ತಿದೆ. ಒಟ್ಟಿನಲ್ಲಿ ಇದೊಂದು ಬೃಹತ್ ಮಾನವ ಕಳ್ಳಸಾಗಾಟದ ಪ್ರಕರಣ ಎಂಬುದು ಇದೀಗ ಇನ್ನಷ್ಟೇ ಹೆಚ್ಚಿನ ವಿವರಗಳು ಇನ್ನಷ್ಟೇ ತಿಳಿದು ಬರಬೇಕಾಗಿದೆ. ಜಯಪ್ರಕಾಶ್. ಓಕೆ ಸುಕೇಶ್, ಸಾಧಾರಣವಾಗಿ ಶ್ರೀಲಂಕಾದ ಜನರು ಅಲ್ಲಿ ಕೆಲಸ ಇಲ್ಲದೆ ಈ ಕಡೆಗೆ ಬಂದು ಒಳನುಸುಳಿ ಒಂದು ಬೇರೆ ಬೇರೆ ಕಡೆ ಸೇರಿಕೊಳ್ಳುವಂಥದ್ದು ಕೂಡ ಬಹಳ ವರ್ಷಗಳಿಂದ ನಡೀತಾ ಇದೆ ದಕ್ಷಿಣ ಭಾರತದಲ್ಲಿ. ಬಟ್ ಇಲ್ಲಿ ಆಸ್ಟ್ರೇಲಿಯಾಗೆ ಕೂಡ ಸಾಗಿಸಲು ಪ್ರಯತ್ನಿಸ್ತಾ ಇದ್ದರು ಅನ್ನುವಂಥದ್ದು. ಆದರೆ ಆ ಪ್ರಮುಖ ಆರೋಪಿಗಳೇನಿದ್ದಾರೆ, 2 ಪರಾರಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅವರು ಭಾರತೀಯರ ಅಥವಾ ಶ್ರೀಲಂಕನ್ನರ? ಅವರು ಈ ಸ್ಥಳೀಯರೇ, ಮಂಗಳೂರಿನವರೇ. ಅವರ ಮೂಲಕವಾಗಿ ಅವರು ಕಿಂಗ್ ಪಿನ್ಗಳಾಗಿದ್ದಾರೆ, ಪ್ರಕರಣದ ಒಟ್ಟು ಕಿಂಗ್ ಪಿನ್ಗಳಾಗಿದ್ದಾರೆ. ಜೊತೆಗೆ ಅವರನ್ನು ಸಂಪರ್ಕ ಮಾಡಿ ಶ್ರೀಲಂಕಾ ಪ್ರಜೆಗಳನ್ನು ಸಂಪರ್ಕ ಮಾಡಿ ಇಲ್ಲಿ ಕರೆತರುವಲ್ಲಿ ಅವರು ಕೂಡ ಪ್ರಮುಖ ಪಾತ್ರಧಾರಿಯಾಗಿದ್ದಾರೆ. ಜೊತೆಗೆ ಅವರನ್ನು ಬೇರೆ ಬೇರೆ ಕಡೆ ಡೆಪ್ಯೂಟ್ ಮಾಡುವಂತಹ ಕೆಲಸವನ್ನು ಕೂಡ ಇವರು ಮಾಡಿದ್ದಾರೆ. ಹ್ಯೂಮನ್ ಟ್ರಾಫಿಕಿಂಗ್ ಅಂದ್ರೆ ಬೇರೆ ಬೇರೆ ರೀತಿಯಲ್ಲಿ ಕಡಿಮೆ ಕೆಲಸಕ್ಕೆ ಇದು ಮಾಡುದು, ಕೂಲಿ ಆಳುಗಳನ್ನಾಗಿ ಮಾಡುದು, ಇಂತಹ ಒಂದು ಪ್ರಕರಣದಲ್ಲಿ ಇವರು ಭಾಗಿಯಾಗಿದ್ದಾರೆ. ಹಲವು ದಿನಗಳಿಂದ ಇದು ಕೂಡ ನಡೆದುಕೊಂಡು ಬಂದಿರಬಹುದು. ಆದ್ರೆ ಇದೀಗ ಬೆಳಕಿಗೆ ಬಂದಂತಹ ಪ್ರಕರಣದಿಂದ ಇದೊಂದು ಪ್ರಕರಣ ಬೆಳಕಿಗೆ ಬಂದಿದೆ. ಓಕೆ ಸುಕೇಶ್ ಕುಮಾರ್ ಅವರು ನೀಡಿದಂಥ ಮಾಹಿತಿ ಪ್ರಕಾರ, ಮಂಗಳೂರಿನ ನಮ್ಮ ಪ್ರತಿನಿಧಿ ಅವರು ಹೇಳುವ ಪ್ರಕಾರ 20 ಶ್ರೀಲಂಕಾ ಪ್ರಜೆಗಳನ್ನು ಬಂಧಿಸಲಾಗಿದೆ. ಆ 20 ಶ್ರೀಲಂಕಾ ಪ್ರಜೆಗಳು ಬೋಟ್ ಮೂಲಕ ಮಂಗಳೂರಿಗೆ ಬಂದಿದ್ದರು. ಅವರನ್ನು ಕರೆತಂದವರು ಸ್ಥಳೀಯ ಮಂಗಳೂರಿನವರೇ, ಆದರೆ ಅವರಿಬ್ಬರು ಕೂಡ ಪರಾರಿಯಾಗಿದ್ದಾರೆ. ಅವರನ್ನು ಭಾರತದ ಬೇರೆ ಬೇರೆ ರಾಜ್ಯಗಳಲ್ಲಿ, ಅಂದರೆ ಅದು ತಮಿಳುನಾಡು ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು, ಇನ್ನು ಆಸ್ಟ್ರೇಲಿಯಾಗೂ ಕೂಡ ಅವರನ್ನು ಕಳ್ಳ ಸಾಗಣೆ ಮಾಡುವಂತಹ ಪ್ರಯತ್ನಗಳು ನಡೀತಾ ಇದೆ. ಆ ಮೂಲಕ CCB ಪೊಲೀಸರು ಈಗ ಅವರೆಲ್ಲರನ್ನು ಬಂಧಿಸಿ ತಮ್ಮ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಬಹುಶಃ ಇದೊಂದು ಮಾನವ ಕಳ್ಳ ಸಾಗಾಣಿಕೆ ಏನಿದೆ, ಇದು ಬಹಳ ಅಚ್ಚರಿ ತರುವಂಥ ವಿಚಾರ. ಇದರ ಬಗ್ಗೆ ಸಾಕಷ್ಟು ಮಾಹಿತಿಗಳು ಇನ್ನಷ್ಟೇ ಹೊರಬರಬೇಕಿದೆ. CCB ಪೊಲೀಸರು ಸಂಪೂರ್ಣವಾಗಿ ವಿಚಾರಣೆ ನಡೆಸಿದ ನಂತರ ಹೆಚ್ಚಿನ ಮಾಹಿತಿಯನ್ನು ನೀಡಬಹುದು. ಓಕೆ, ನೀವು ಲಂಚ್ ಮುಂದುವರಿಸಿ, ನಾವು ನ್ಯೂಸ್ ಮುಂದುವರಿಸ್ತೀವಿ ಒಂದು ಪುಟ್ಟ ಬ್ರೇಕ್ ನಂತರ.